ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದಿ ಚಾನಲ್. ಇವತ್ತು ನಾವು ಒಂದು ಸೆನ್ಸರ್ನ ಹಿಡ್ಕೊಂಡು ಮಾತಾಡೋಣ. ಅದು ಯಾವುದು ಅಂತಂದರೆ MAF ಸೆನ್ಸರ್ ಅಂತ, ಮಾಸ್ ಏರ್ಫ್ಲೋ ಸೆನ್ಸರ್. ಏನಿದು ಮಾಸ್ ಏರ್ಫ್ಲೋ ಸೆನ್ಸರು, ಎಲ್ಲಿರುತ್ತೆ ಅಂತಂದರೆ ಇದು ನಮ್ಮ IC ಎಂಜಿನ್ನ ಇಂಟೇಕ್ ಸಿಸ್ಟಮಲ್ಲಿರುತ್ತೆ. ಯಾವಾಗಲೂ ಏರ್ ಫಿಲ್ಟರ್ಗೂ ಮುಂಚೆ ಇರುತ್ತೆ. ತಪ್ಪು, ಏರ್ ಫಿಲ್ಟರ್ ಆದಮೇಲೆ ಇರುತ್ತೆ, ಆಯಿತಾ. ಇದು ಮಾಸ್ ಆಫ್ ದ ಏರ್ ಅಂತಂದರೆ ಎಷ್ಟು ಗಾಳಿ ಎಂಜಿನ್ ರೀಚ್ ಆಗ್ತಾ ಇದೆ ಅಂತ ಮೆಷರ್ ಮಾಡ್ತಾ ಇರುತ್ತೆ. ಅಂತಂದರೆ ನಮಗೀಗ ಕಂಪ್ಲೀಟ್ ಕಂಬಷನ್ ಆಗೋದಕ್ಕೆ ಒಂದು ಸ್ಟಾಯ್ಕಿಯೋಮೆಟ್ರಿಕ್ ರೇಷೋ ಅಂತ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಪೆಟ್ರೋಲ್ ಎಂಜಿನ್ಗೆ 14.7:1 ಅಂತ ಇರುತ್ತೆ. ಅಂತಂದರೆ 14.7 ಪಾರ್ಟ್ಸ್ ಏರು ಮತ್ತು 1 ಪಾರ್ಟು ಫ್ಯೂಯಲ್ಲು. ಅದು ಕಂಬಷನ್ಗೆ ಚೇಂಬರ್ಗೆ ಎಂಟ್ರ್ ಆದರೆ ಪರ್ಫೆಕ್ಟ್ ಕಂಬಷನ್ ಆಗುತ್ತೆ. ಅಂದರೆ ಅದರ ಔಟ್ಕಮ್ ಇರುತ್ತಲ್ಲ, ಹೈಡ್ರೋಕಾರ್ಬನ್ನು ಆಕ್ಸಿಜನ್ನು ಸೇರಿ ಕಾರ್ಬನ್ ಡೈಆಕ್ಸೈಡು ಮತ್ತು ನೈಟ್ರೋಜನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು ಆ ಥರ ಕನ್ವರ್ಟ್ ಆಗುತ್ತೆ. ಆವಾಗ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರುತ್ತೆ ಕಂಬಷನ್ದು. ಸೊ ಅದಕ್ಕೋಸ್ಕರ ನಮಗೆ ಎಂಜಿನಿಗೆ ಏನು ಬೇಕಾಗುತ್ತೆ ಅಂದರೆ ಎಷ್ಟು ಏರು ಎಂಟ್ರಾಗ್ತಿದೆ ಅಂತ ಎಂಜಿನ್ ಕಂಬಷನ್ ಚೇಂಬರಿಗೆ. ಈಗ ಅದನ್ನು ಡಿಸೈಡ್ ಮಾಡೋದಕ್ಕೆ ಮ್ಯಾಫ್ ಸೆನ್ಸರ್ ಯೂಸ್ ಮಾಡ್ತಾರೆ. ಮ್ಯಾಫ್ ಸೆನ್ಸರ್ ಏನು ಮಾಡುತ್ತೆ ಅಂತಂದರೆ ವಾಲ್ಯೂಮ್ ಆಫ್ ಏರ್ ಅಷ್ಟೇ ಗೊತ್ತಾಗುತ್ತೆ ಅದಕ್ಕೆ. ಆದರೆ ನಿಮಗೆ 4.7 ಅಷ್ಟು ಏರ್ ಅಂತ ಅಂದ್ವಲ್ಲ, ಸ್ಟಾಯ್ಕಿಯೋಮೆಟ್ರಿಕ್ ರೇಷೋ, ಅದನ್ನು ಡಿಸೈಡ್ ಮಾಡೋದಕ್ಕೆ ನಮಗೆ O2 ಸೆನ್ಸರು ಬೇಕಾಗುತ್ತೆ. ಇದೊಂಥರ ಕ್ಲೋಸ್ಡ್ ಲೂಪ್ ಇದ್ದಂಗೆ. ಸೊ ಮ್ಯಾಫಿಂದ ಹೋಗಿದ್ದ ಏರು ಕಂಬಷನ್ ಆಗಿ ಎಕ್ಸಾಸ್ಟಲ್ಲಿ ಬಂದಾಗ O2 ಸೆನ್ಸರು ಆಕ್ಸಿಜನನ್ನು ಮೆಷರ್ ಮಾಡಿ ಡಿಸೈಡ್ ಮಾಡುತ್ತೆ ಎಂಜಿನ್ ರಿಚ್ ಆಗಿ ರನ್ ಆಗ್ತಿದೆಯಾ, ಲೀನಾಗಿ ರನ್ ಆಗ್ತಿದೆಯಾ ಅಂತ. ಸೊ ಅವಾಗೇನು ಮಾಡುತ್ತೆ, ಎಂಜಿನ್ನು ಎಷ್ಟು ಫ್ಯೂಯಲ್ ಹಾಕಬೇಕು ಕಂಬಷನ್ ಚೇಂಬರ್ಗೆ, ಎಷ್ಟು ಸ್ಪ್ರೇ ಆಗಬೇಕು, ಅದು ಒಂದು ಅಂದಾಜು ಗೊತ್ತಾಗುತ್ತೆ ಅದಕ್ಕೆ, ಆಯಿತಾ. ಈಗೇನಾಗುತ್ತೆ, ಎಷ್ಟು ಏರ್ ಎಂಟ್ರಾಗ್ತಿದೆ ಅನ್ನೋದು ತುಂಬ ಏನಂತಾರೆ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನಾವು ಇರೋ ಜಾಗ, ಎತ್ತರ ಇರೋ ಗುಡ್ಡಗಳಲ್ಲಿದ್ದರೆ ಏರ್ದು ಡೆನ್ಸಿಟಿ ಬೇರೆ ಇರುತ್ತೆ, ಸಿ ಲೆವೆಲಲ್ಲಿದ್ದರೆ ಬೇರೆ ಇರುತ್ತೆ. ಮತ್ತು ಟೆಂಪ್ರೇಚರು ಜಾಸ್ತಿ ಇದ್ದಾಗ ಏನಾಗುತ್ತೆ, ಏರ್ ಎಂಟ್ರಿಂಗು ಕಡಿಮೆ ಆಗುತ್ತೆ. ಕೋಲ್ಡ್ ಇರುತ್ತಲ್ಲ ಅಟ್ಮಾಸ್ಫಿಯರು, ಆವಾಗ ಜಾಸ್ತಿ ಏರ್ ಎಂಟ್ರಾಗುತ್ತೆ ಇಂಟೇಕಿಂದ. ಆಮೇಲೆ ನಿಮ್ಮದು ಫೋರ್ಸ್ಡ್ ಇಂಡಕ್ಷನ್ನು, ಈಗ ಟರ್ಬೋ ಇದ್ದರೆ ಬೇರೆ ಥರ ಎಂಟ್ರಾಗುತ್ತೆ, ಬೂಸ್ಟ್ ಅಂತ ಎಲ್ಲ ಬರುತ್ತೆ. ಸೊ ನಮಗೆ ಒಂದು ಕರೆಕ್ಟಾಗಿ ಎಷ್ಟು ವಾಲ್ಯೂಮ್ ಆಫ್ ಏರ್ ಎಂಟ್ರಾಗ್ತಿದೆ ಎಂಜಿನಿಗೆ ಮ್ಯಾಫ್ ಹೆಲ್ಪ್ ಮಾಡುತ್ತೆ. A few moments later. ಇದು ಮ್ಯಾಫ್ ಸೆನ್ಸರ್ದು ಸಣ್ಣ ಡಯಾಗ್ರಾಮ್ ಮಾಡಿದ್ದೀನಿ. ಇದು ಕ್ಲೀನಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾವ್ಯಾವ ಪಾರ್ಟು ಎಲ್ಲೆಲ್ಲಿ ಬರುತ್ತೆ, ಯಾವ ಸೀಕ್ವೆನ್ಸಲ್ಲಿ ಬರುತ್ತೆ ಅಂತ. ಈಗ ಮೊದಲನೇದಾಗಿ ಹೊರಗಡೆಯಿಂದ ಬರ್ತಿರೋ ಗಾಳಿ, ಈ ಗಾಳಿ ಇದೆಲ್ಲ ಮೊದಲು ಏರ್ ಫಿಲ್ಟರಿಂದ ಪಾಸ್ ಆಗಿ ಕ್ಲೀನ್ ಏರು ಫ್ಲೋ ಆಗಿ ಇದು ಬಂದ್ಬಿಟ್ಟು ಮ್ಯಾಫ್ ಸೆನ್ಸರ್ ಥ್ರೂ ಹೋಗುತ್ತೆ. ಮ್ಯಾಫ್ ಸೆನ್ಸರೇ ಡಿಟೆಕ್ಟ್ ಮಾಡೋದು ಎಷ್ಟು ವಾಲ್ಯೂಮ್ ಹೋಗ್ತಾ ಇದೆ ಏರು ಅಂತ. ಅದರಲ್ಲಿ 3 ವೈರ್ ಬರುತ್ತೆ ಜನರಲಿ. ಒಂದು ಪಾಸಿಟಿವ್ ಪವರ್ 12 volts ಇರುತ್ತೆ, ಇನ್ನೊಂದು ಗ್ರೌಂಡು, ಅರ್ಥಿಂಗ್ ಅಂತಾರಲ್ಲ ಗ್ರೌಂಡ್ ಅದು ಆ್ಯಕ್ಚುಲಿ. ಆಮೇಲೆ ಸಿಗ್ನಲ್ ಔಟ್ಪುಟ್ ಬರುತ್ತೆ, ಅದು ECUಗೆ ಇನ್ಪುಟ್ ಆಗುತ್ತೆ. ಹಾಗೆ ಇಲ್ಲಿಂದ ಏರ್ ಹೋಗುತ್ತಲ್ಲ, ಅದು ಕಂಬಷನ್ ಚೇಂಬರು, ಎಂಜಿನಿಗೆ ಹೋಗಿ ಕಂಬಸ್ಟ್ ಆಗಿ ಎಕ್ಸಾಸ್ಟ್ ಗ್ಯಾಸ್ ಬರುತ್ತಲ್ಲ, ಎಕ್ಸಾಸ್ಟ್ ಸಿಸ್ಟಮಲ್ಲಿ O2 ಸೆನ್ಸರ್ ಇನ್ಸ್ಟಾಲ್ ಆಗಿರುತ್ತೆ. ಆ O2 ಸೆನ್ಸರ್ ಏನು ಮಾಡುತ್ತೆ ಅಂದರೆ ಎಷ್ಟು ಆಕ್ಸಿಜನ್ನು ಬರ್ನ್ ಆಗಿಲ್ಲ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಅದರಿಂದ ಗೊತ್ತಾಗುತ್ತೆ ನಮಗೆ ಸ್ಟಾಯ್ಕಿಯೋಮೆಟ್ರಿಕ್ ರೇಷೋ, ಅಂದರೆ ಎಂಜಿನ್ನು ಲೀನಾಗಿ ರನ್ ಆಗ್ತಿದೆಯಾ, ರಿಚ್ ಆಗಿ ರನ್ ಆಗ್ತಿದೆಯಾ ಅಂತ ಗೊತ್ತಾಗುತ್ತೆ. ಅದು ಔಟ್ಪುಟ್ ಹೋಗಿ ಅದು ECU ಹೋಗುತ್ತೆ. ECU ಇದೆರಡನ್ನೂ ಕಂಪೇರ್ ಮಾಡಿ ಒಂದು ಕ್ಲೋಸ್ಡ್ ಸಿಸ್ಟಮಲ್ಲಿ ನೋಡ್ತಿದ್ದೀರಲ್ಲ, ಅದು ಡಿಸೈಡ್ ಮಾಡುತ್ತೆ ಎಷ್ಟು ಫ್ಯೂಯಲ್ ಇಂಜೆಕ್ಟ್ ಮಾಡಬೇಕಾಗತ್ತೆ ಪರ್ಫೆಕ್ಟ್ ಕಂಬಷನ್ ಆಗೋಕ್ಕೆ ಅಂತ. ಸೊ ಅದು ಫ್ಯೂಯಲ್ ಇಂಜೆಕ್ಟರ್ಗೆ ಎಷ್ಟು ಪವರ್ ಕೊಡಬೇಕು ಅಥವಾ ಸಿಗ್ನಲ್ ಕೊಡಬೇಕು ಅದನ್ನು ಡಿಸೈಡ್ ಮಾಡುತ್ತೆ. ಆವಾಗ
ಎಂಜಿನಿಗೆ ಫ್ಯೂಯಲ್ ಹೋಗೋದು. ಸೊ ಇದೊಂದು ಕ್ಲೋಸ್ ಸಿಸ್ಟಮ್ಮು. ಎಂಜಿನ್ ರನ್ ಆಗಿ ಒಂದು ಸ್ವಲ್ಪ ಟೈಮ್, ಫಾರ್ ಎಕ್ಸಾಂಪಲ್ 2 ಮಿನಿಟ್ಸ್ ಆದಮೇಲೆ O2 ಸೆನ್ಸರ್ ಆ್ಯಕ್ಟಿವ್ ಆಗುತ್ತೆ. ಅದಾದಮೇಲೆ ಸ್ಟೇಬಲ್ ಆಗುತ್ತೆ ಸಿಸ್ಟಮ್. ಅಂದರೆ ರಿಚ್ ಆಗೂ ರನ್ ಆಗಲ್ಲ, ಲೀನಾಗೂ ರನ್ ಆಗಲ್ಲ, ಅದು ವೇರಿ ಆಗ್ತಾ ಇರುತ್ತೆ. ಅಂದರೆ ಪರ್ಫೆಕ್ಟ್ ಸ್ಟಾಕಿಯೋಮೆಟ್ರಿಕ್ ರೇಷು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಿರತ್ತೆ ಯಾವಾಗ ಎಂಜಿನು. ಇಲ್ಲಿ ನೋಡ್ತಿರ್ಬೋದು ಮ್ಯಾಥ್ಸ್ ಔಟ್ಪುಟ್ಟು ಜನರಲಿ 0 to 5 ವೋಲ್ಟ್ ರೇಂಜ್ ಒಳಗೆ ಇರುತ್ತೆ. ಕೆಲವು ಮ್ಯಾನುಫ್ಯಾಕ್ಚರರ್ಸ್ದು 1 to 5 ಇರ್ಬೋದು, 2 to 5 ಇರ್ಬೋದು, ಅದು ಡಿಪೆಂಡ್ ಆಗುತ್ತೆ. ಆದರೆ 5 ಮ್ಯಾಕ್ಸಿಮಮ್ ಇರುತ್ತೆ ಜನರಲಿ. ಈ ಗ್ರಾಫಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಈಗ ಹೆಂಗೆ ಏರ್ ವಾಲ್ಯೂಮ್ ಜಾಸ್ತಿ ಆಗುತ್ತೋ ಹಂಗೆ ವೋಲ್ಟೇಜು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲು ಆ್ಯಕ್ಸಿಲರೇಟ್ರು ಅಥವಾ ಥ್ರಾಟಲ್ ಕೊಡ್ತೀವಲ್ಲ, ಆವಾಗ ಎಂಜಿನ್ ಸಕ್ ಮಾಡುತ್ತೆ ಏರ್ ಜಾಸ್ತಿ. ಸೊ ಏರ್ ಜಾಸ್ತಿ ಆದಂಗೆ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ. ಇದು ಜನರಲಿ ಹೆಂಗಿರುತ್ತೆ ಅಂತಂದರೆ PWM ಸಿಗ್ನಲ್ ಇರುತ್ತೆ. ಲೋ ವೋಲ್ಟೇಜಲ್ಲಿ ಇದ್ದಾಗ ಅಂದರೆ ಈ ಡ್ಯೂಟಿ ಸೈಕಲ್ ಅಂತ ಹೇಳ್ತೀವಿ, ಸೊ ಅದು ಲೋ ಇರುತ್ತೆ, ಆವಾಗ ಕಡಿಮೆ ವೋಲ್ಟೇಜ್ ಜನ್ರೇಟ್ ಆಗುತ್ತೆ. ಅದೇ ಜಾಸ್ತಿ RPM ಅಥವಾ ಜಾಸ್ತಿ ಏರ್ ಎಳಿತಾ ಇದ್ದಾಗ ಹೈ PWM ಅಲ್ಲಿ ರನ್ ಆಗುತ್ತೆ. ಸೊ ಜಾಸ್ತಿ ವೋಲ್ಟೇಜ್ ಜನ್ರೇಟ್ ಆಗುತ್ತೆ. ಅದಾದಮೇಲೆ ಈಗ ಫಾರ್ ಎಕ್ಸಾಂಪಲ್ ಫಾಲ್ಟಿ ಆಯಿತು ಅಂತ ತಿಳ್ಕೊಳ್ಳಿ ಮ್ಯಾಥ್ಸ್ ಸೆನ್ಸರು. ಜನರಲಿ ನಮ್ಮದು MIL ಲ್ಯಾಂಪು ಆನ್ ಆಗಿಬಿಡುತ್ತೆ, ಚೆಕ್ ಎಂಜಿನ್ ಲ್ಯಾಂಪ್ ಅಂತಾರಲ್ಲ. ಸೊ ಡ್ಯಾಶ್ ಬೋರ್ಡಲ್ಲಿ ಗೊತ್ತಾಗ್ಬಿಡುತ್ತೆ ಫಸ್ಟ್. ಅದು ಆಗೋದ್ರಿಂದ ಏನೇನಾಗುತ್ತೆ ಅಂತಂದರೆ ಎಂಜಿನ್ ಸ್ಟಾಲ್ ಆಗೋ ಚಾನ್ಸಸ್ ಇರುತ್ತೆ. ಅಂತಂದರೆ ಎಂಜಿನ್ ಆಫ್ ಆಗ್ಬೋದು ಸಡನ್ನಾಗಿ. ಈಗ ಲೋ RPM ಇದ್ದಾಗ ಸಡನ್ನಾಗಿ ಆಫ್ ಆಗಿಬಿಡೋದು, ಅಥವಾ ಎಂಜಿನ್ ಐಡಲಲ್ಲಿರುತ್ತಲ್ಲ ಆವಾಗ ರಫಾಗಿ ರನ್ ಆಗ್ತಿರುತ್ತೆ, ಸ್ಮೂತ್ನೆಸ್ ಇರಲ್ಲ ಎಂಜಿನಲ್ಲಿ. ಯಾಕಂದರೆ ಅದಕ್ಕೆ ರಿಚ್ ಲೀನು ಕರೆಕ್ಟಾಗಿ ಅಚೀವ್ ಆಗ್ತಿರೋದಿಲ್ಲ, ಅಂದರೆ ಸ್ಟಾಕಿಯೋಮೆಟ್ರಿಕ್ ರೇಷು ಸರಿಯಾಗಿ ತಿಳಿತಾ ಇರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಎಂಜಿನ್ನು ರಿಚ್ಚಾಗೂ ರನ್ ಆಗ್ಬೋದು, ಇಲ್ಲ ಲೀನಾಗೂ ರನ್ ಆಗ್ಬೋದು. ಜನರಲಿ ರಿಚ್ಚಾಗಿ ರನ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಯಾಕಂದರೆ ರಿಚ್ಚಾಗಿ ರನ್ ಆದರೆ ಸ್ವಲ್ಪ ಎಂಜಿನ್ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ, ಆದರೆ ಬ್ಲ್ಯಾಕ್ ಸ್ಮೋಕ್ ಜಾಸ್ತಿ ಬರುತ್ತೆ ರಿಚ್ಚಲ್ಲಿ ರನ್ ಆದಾಗ. ಆಮೇಲೆ ಫ್ಯೂಯಲ್ ಎಕಾನಮಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಡ್ರಾಸ್ಟಿಕಲಿ ಡೌನ್ ಆಗುತ್ತೆ, ತುಂಬ ಕಡಿಮೆ ಆಗೋಗುತ್ತೆ. ನಿಮಗೆ ರೆಗ್ಯುಲರ್ ಬರೋದಕ್ಕಿಂತ ಕಡಿಮೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಲೀನಲ್ಲಿ ರನ್ ಆಗೋ ಚಾನ್ಸಸ್ಸು ಇರುತ್ತೆ ಫಾಲ್ಟಿ ಇದ್ದಾಗ ಮ್ಯಾಥ್ಸ್ ಸೆನ್ಸರು. ಸೊ ಲೀನಲ್ಲಿ ರನ್ ಆದಾಗ ಇಂಜಿನಿಗೆ ಇನ್ನೂ ತುಂಬ ಡ್ಯಾಮೇಜಸ್ ಬೀಳುತ್ತೆ. ಯಾಕಂದರೆ ಫ್ಯೂಯಲ್ಲು ಒಂಥರ ಕೈಂಡ್ ಆಫ್ ಕೂಲೆಂಟ್ ಥರನೂ ಆ್ಯಕ್ಟ್ ಮಾಡುತ್ತೆ ಎಂಜಿನ್ ಒಳಗಡೆ, ಆಯಿತಾ. ಅದು ಲೀನಲ್ಲಿ ರನ್ ಆದಾಗ ಏನಾಗುತ್ತಂದರೆ ಎಲ್ಲದಕ್ಕೂ ಟೆಂಪ್ರೇಚರ್ ಜಾಸ್ತಿ ಆದಾಗ ಫೆಟಿಗ್ ಜಾಸ್ತಿ ಆಗುತ್ತೆ. ಸೊ ಎಂಜಿನ್ ಸೀಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದರೆ ಪಿಸ್ಟನ್ ರಿಂಗ್ಸ್ ವೇರ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೂ ಇಂಪಾರ್ಟೆಂಟು. ಆಮೇಲೆ ಏನಕ್ಕೆ ಇದು ಫಾಲ್ಟಿ ಆಗ್ಬೋದು ಅಂತಂದರೆ, ಓವರ್ ಇಯರ್ಸ್ ಒಂದು 10 ವರ್ಷ 15 ವರ್ಷ ಎಲ್ಲ ಆಗ್ತಾ ಬಂದಂಗೆ ಡಿಪೆಂಡ್ ಆಗ್ಬೋದು, 5 ವರ್ಷಕ್ಕೂ ಬರ್ಬೋದು. ಏನಾಗುತ್ತೆ ಏರಲ್ಲಿರೋ ಪೊಲ್ಯೂಷನ್ನಿಂದ ಇರ್ಬೋದು, ಡಸ್ಟು, ಮಣ್ಣು, ಈಗ ಏರ್ ಫಿಲ್ಟರ್ ಥ್ರೂ ಪಾಸ್ ಆಗಿಬಿಟ್ಟಿರುತ್ತೆ, ಹಳೆ ಏರ್ ಫಿಲ್ಟರ್ ಆಗಿರುತ್ತೆ. ಆಮೇಲೆ ಆಯಿಲು ಬರ್ಬೋದು. ಅದೆಲ್ಲ ಏನಾಗುತ್ತೆ ಸೆನ್ಸರ್ ಡಿಟೆಕ್ಟ್ ಮಾಡೋ ಸರ್ಫೇಸ್ ಮೇಲೆ ಕೂತು ಡೆಪಾಸಿಟ್ ಆಗಿ ಡಿಟೆಕ್ಷನ್ನು ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲ ಕಂಪ್ಲೀಟಾಗಿ ಆಫು ಆಗಿಬಿಡ್ಬೋದು, ಡಿಟೆಕ್ಟೇ ಮಾಡದೇ ಇರ್ಬೋದು, ಹಂಗೂ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೂ ಒಂದು ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟರ್ಸ್ ಹಾಕಿರ್ತಾರಲ್ಲ, ಅದಕ್ಕೆ ಲೂಬ್ರಿಕೇಷನ್ಗೆ ಅಂತ ಆಯಿಲ್ ಕೊಟ್ಟಿರ್ತಾರೆ. ಆಮೇಲೆ ವಾಶ್ ಮಾಡಿ ಆಯಿಲ್ ಹಾಕ್ತೀವಲ್ಲ, ಅದೂ ಜಾಸ್ತಿ ಹಾಕಿದಾಗ ಎಕ್ಸಸ್ ಆಯಿಲು ಅಥವಾ ಎಕ್ಸಸ್ ವಾಟರ್ ಆ ಸೈಡು ಏರ್ ಫಿಲ್ಟರ್ ಆಪೋಸಿಟ್ ಸೈಡಿಂದ ಸೆನ್ಸರ್ ಮೇಲೆ ಡೆಪಾಸಿಟ್ ಆಗೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಇದನ್ನು ಹೆಂಗೆ ಒಂದು ಅನಲೈಸ್ ಮಾಡ್ಬೋದು ಎಲೆಕ್ಟ್ರಾನಿಕ್ ಸೈಡಿಂದ ಅಂತಂದರೆ, ನಾವು ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ವೋಲ್ಟೇಜ್ ಮೆಷರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಆಸಿಲೋಸ್ಕೋಪ್ ಹಿಡಿದ್ರೆ ನಿಮ್ಗೆ ಗ್ರಾಫೆಲ್ಲ ಗೊತ್ತಾಗ್ಬಿಡುತ್ತೆ, PWM ಯಾವ ಥರ ಬರ್ತಾಯಿದೆ, ವೋಲ್ಟೇಜು ಗೊತ್ತಾಗುತ್ತೆ, ಡ್ಯೂಟಿ ಸೈಕಲ್ ಗೊತ್ತಾಗುತ್ತೆ, ಫ್ರೀಕ್ವೆನ್ಸಿನೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಮೆಥಡು OBD ಟೂಲ್ ಅಂತ ಬರುತ್ತೆ. ಅದು ಸಣ್ಣದು OBD ಟೂಲ್ ಮೊಬೈಲಿಗೆ ಕನೆಕ್ಟ್ ಆಗೋಂಥದ್ರಿಂದ ಹಿಡಿದು ಸ್ಕ್ಯಾನ್ ಟೂಲ್, ಹೈಯರ್ ಅಂದರೆ ಜಾಸ್ತಿ ಫೀಚರ್ಸ್ ಇರೋ ಸ್ಕ್ಯಾನ್ ಟೂಲಲ್ಲೂ ನೀವು ಮ್ಯಾಥ್ಸ್ ಸೆನ್ಸರ್ ರೀಡಿಂಗ್ಸ್ನ ತಗೋಬೋದು. ಆಮೇಲೆ ಇದರಲ್ಲಿ ಟೈಪ್ಸು ಬರುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ನಾನು ಮಾಡಿರೋದ್ರಲ್ಲಿ ಏನಾದರೂ ತಪ್ಪು ಏನಾದರೂ ಇದ್ದರೆ ಹೇಳಿ, ಅದನ್ನು ಸರಿ ಮಾಡ್ಕೊಳ್ಳೋಣ. ಕಮೆಂಟ್ಸಲ್ಲಿ ಹಾಕಿ, ಇಲ್ಲ ಮೆಸೇಜ್ ಮಾಡಿ ಇಲ್ಲೇನೋ ತಪ್ಪು ಮಾಡಿದೆ ಅಂತ, ಅಥವಾ ನೀವೇನಾದರೂ ಪಾಯಿಂಟ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಮಾಡಿ.
ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ಬೋದು ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಯಾರು ಫ್ರೆಂಡ್ಸ್ ಅಥವಾ ಯಾರಿಗಾರು ತಿಳಿಸ್ಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸಿಗೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.